ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗ್ರಜ್ ವ್ಲಾಗ್ಸ್. ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಕೂಡ ಮಾಡ್ಬೋದು, ಅಲ್ಲಿ ಆಪ್ಷನ್ ಅದು ಕೂಡ ಇದೆ. ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಇಷ್ಟ ಆಗೋದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊತೀವೋ ಇಷ್ಟ ಆಗದೆ ಇರೋದನ್ನು ಕೂಡ ಆ ಥರನೇ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಡೇ 5 ಡಯಟ್ ಪ್ಲಾನ್ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನಿವತ್ತು ಏನು ಕುಕ್ ಮಾಡ್ತಾಯಿದ್ದೀನಿ, ಏನು ತಿಂತೀನಿ ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಅದನ್ನು ನೋಡಿಕೊಂಡು ನೀವು ಕೂಡ ಆರಾಮಾಗಿ ಡಯಟ್ನ ಮಾಡ್ಕೊಳ್ಬೋದು. ನಿನ್ನೆ ಬ್ಲಾಗಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಡೇ 4ಅಲ್ಲಿ ನನ್ನ ಡಯಟ್ ಪ್ಲಾನ್ ಹೇಗಾಯಿತು ಏನು ಅಂತ. 2 ಡೇಸಿಂದ ಪ್ರಾಪರಾಗಿ ಡಯಟ್ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಕೆಲಸ ಇರುತ್ತಲ್ಲ ಫ್ರೆಂಡ್ಸ್. ಒಂದ್ಸಲ ಅಂತೂ ದೇವಸ್ಥಾನಕ್ಕೆ ಹೋದೆ ಅಂತ ಪ್ರಸಾದ ತಿಂದೆ, ಮತ್ತು ಕಂಚಿಗೆ ಹೋದಾಗ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಹೋಟ್ಲಲ್ಲಿ ಊಟ ತಿನ್ನಬೇಕಾಗಿತ್ತು, ಆದರೂ ನಾನು ಚಪಾತಿನೇ ಇಸ್ಕೊಂಡು ತಿಂದೆ. ಮಾರ್ನಿಂಗ್ ಬಂದು ಉಪ್ಪಿಟ್ಟು ತಿಂದ್ರಿ, ಅದು ಕೂಡ ಹೆಲ್ತಿಯಾಗೇ ಇದೆ, ಬಟ್ ಪ್ರೋಟೀನ್ ಅಂತೂ ತಿನ್ನೋಕ್ಕಾಗಲಿಲ್ಲ. ಮನೆಗೆ ಬಂದು ನೈಟ್ ಮಾತ್ರ ಪನ್ನೀರ್ನ ತಿಂದಿದ್ದಾಯಿತು. ಈಗ ಬನ್ನಿ ಇವತ್ತು ಅದನ್ನು ಹೇಗೆ ಮೇಂಟೈನ್ ಮಾಡಿಕೊಂಡು ಡಯಟ್ನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೀವು ಅಷ್ಟೇ ಫ್ರೆಂಡ್ಸ್, ಎಲ್ಲಾದರೂ ಟ್ರಾವೆಲ್ ಮಾಡೋ ಹೋಗಿದ್ರೆ ಏನು ಮಾಡೋದು ಏನು ಅಂತ ನಿಮಗೂ ಟೆನ್ಷನ್ ಆಗಿದ್ರೆ ಈ ಥರ ಆರಾಮಾಗಿ ಮಾಡ್ಕೊಳ್ಬೋದು. ತಿಂದಿದ್ದಾಗೋಗಿದೆ, ತಿಂದಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆ್ಯಸ್ ಯೂಶುವಲ್ ಫ್ರೆಂಡ್ಸ್, ಇವತ್ತು ಕೂಡ ನಂದು ಡೇ 1 ಗ್ಲಾಸ್ ಬಿಸಿನೀರಿಂದ ಸ್ಟಾರ್ಟ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಈಗ ನಾನು ಹೆಸರು ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈಗ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಹೆಸರು ಕಾಳು ಪಲ್ಯ ಮಾಡೋದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು 3-4 ಎಸಳು ಬೆಳ್ಳುಳ್ಳಿ, 2 ಈರುಳ್ಳಿನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿದ್ದೀನಿ. ಸಾಸಿವೆ ಚಿಟ್ಟದ ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ ನೋಡಿ ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಿದೆ, ಸಾಕು ಇಷ್ಟ ಆದರೆ. ಈಗ ನಾನು ಸಬ್ಸ್ಗೆ ಸೊಪ್ಪನ್ನ ಒಂದು ಸ್ವಲ್ಪ ಇತ್ತು ಮನೇಲಿ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಬೇಗ ಬೇಯಬೇಕಂದ್ರೆ ಈ ಥರ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಸೊಪ್ಪು ಕೂಡ ಆಲ್ಮೋಸ್ಟ್ ಬೆಂದಿದೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದೇ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊಪ್ಪು ಕೂಡ ಆಲ್ಮೋಸ್ಟ್ ಬೆಂದಿದೆ. ಈಗ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಮಿಕ್ಸ್ನ ಮಾಡ್ಕೊಳ್ಳೋಣ. ಪ್ರೋಟೀನ್ಗೆ ಹೆಸರು ಕಾಳು ಪಲ್ಯ ಆಗಿದೆ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ಹೆಸರು ಕಾಳು ಸ್ವಲ್ಪ ನುಣ್ಣಗೆ ಬೆಂದ್ಬಿಟ್ಟಿದೆ, ನೋಡೋಣ. ಪ್ರೋಟೀನ್ಗೆ ಹೆಸರು ಕಾಳು ಪಲ್ಯನೇ ಸಾಕಾಗುತ್ತಾ? ಈಗ ಜೀರಾ ವಾಟರ್ ಕುಡಿಯೋಣ ಅಂತ ಅಂದ್ಬಿಟ್ಟು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಈಗ ಟೈಮ್ ಆಗಿದೆ 9:30 ಫ್ರೆಂಡ್ಸ್. ಇವತ್ತು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಾ ವಾಟರ್ಗೆ. ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡಿ, ಏನಪ್ಪ ಇವ್ರ ಬ್ಲಾಗಲ್ಲಿ ಬರೀ ದೇವಸ್ಥಾನನೇ ತೋರಿಸ್ತಾ ಇರ್ತಾರೆ ಅಂತ ಅಂದ್ಕೊಬೇಡಿ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ನೋಡ್ತಿರ್ಬೋದು 11:15 ಆಗಿದೆ. ನಾನು ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರೈಸು ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಸಾಮಿನ ನೆನೆಸಿಟ್ಟಿದ್ದೆ ಮಾರ್ನಿಂಗ್ಗೆ, ಒಂದು ಚಿಕ್ಕ ಗ್ಲಾಸ್ ಫ್ರೆಂಡ್ಸ್. ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ನೆನೆಸಿಟ್ಟಿದ್ದೀನಿ. ಇವಾಗ ಇದರದ್ದೇ ರೈಸ್ ಮಾಡ್ಕೊಳ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಈಗ 11:30 ಆಯಿತು. ನಿಮಗೆ ಆವಾಗಲೇ ತೋರಿಸ್ದಂಗೆ ಪನ್ನೀರು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸಿರಿಧಾನ್ಯ ಅಂದರೆ ಏನು ಅಂತಾರೆ, ನವಣೆಯಿಂದ ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 15 ಮಿನಿಟ್ಸ್ ಆದಮೇಲೆ ನಾನು ಊಟ ಮಾಡ್ತೀನಿ. ನಾನು ಯಾವಾಗಲೂ ಹೇಳ್ದಂಗೆ ಊಟ ನೀವು ತಿನ್ನೋದಕ್ಕಿಂತ ಮುಂಚೆ ಡ್ರೈ ಫ್ರೂಟ್ಸ್ ಏನಾದರೂ ತಗೊಳ್ಬೋದು. ನಾನಿವತ್ತು ಇದು ಬೀಜನ 1 ಸ್ಪೂನ್ ತೊಗೊಂಡಿದ್ದೀನಿ.
ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನವಣೆಯಿಂದ ರೈಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ತಿನ್ನೋಕ್ಕಾಗದೇ ಇರೋ ಥರ ಏನಿಲ್ಲ, ತಿನ್ಬೋದು. ನೀವು ಮಾಡೋಕ್ಕಿಂತ 1 ಅವರ್ 2 ಅವರ್ಸ್ ಮುಂಚೆ ನೆನೆಸಿಟ್ಬಿಟ್ರೆ ಸೂಪರಾಗಿ ರೆಡಿ ಆಗುತ್ತೆ. ಸೇಮ್ ರೈಸ್ ಥರನೇ ಇರುತ್ತೆ. ಇದರಲ್ಲೂ ಕೂಡ ರೈಸ್ ಬಾತ್ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿ ಫ್ರೆಂಡ್ಸ್, ಇದು ಬಂದು ನಂದು ಲಂಚ್ ಪ್ಲೇಟ್ ಆಗಿರುತ್ತೆ. ಪನ್ನೀರ್ ಒಂದು 100 ಗ್ರಾಮ್ಸು, ಮತ್ತು ಸೊಪ್ಪು ಕಾಳು ಪಲ್ಯ ಒಂದು 100 ಗ್ರಾಮ್ಸ್ ಇದೆ ಅದು, ಮತ್ತು ರೈಸ್ ಒಂದು 100 ಗ್ರಾಮು, ಮತ್ತು ಸಾಂಬಾರು 1 ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು 12 o'clock ಆಗಿದೆ. ಈಗ ನಾನು ತಿಂತಾಯಿದ್ದೀನಿ, ನನ್ನ ಫಸ್ಟ್ ಮೀಲ್ನ ತಿಂತಾಯಿದ್ದೀನಿ. ಈವ್ನಿಂಗು ಆರೆಂಜ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ನೈಟು ಡಿನ್ನರ್ ಪ್ಲೇಟ್ ನಂದು ಈ ಥರ ಇದೆ. ಪನ್ನೀರು ಮತ್ತು ಹೆಸರು ಕಾಳು ಇವೆರಡರಿಂದನೂ ಪ್ರೋಟೀನ್ ಸಿಗುತ್ತೆ. ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ, ಮತ್ತು ರೈಸು ಸ್ವಲ್ಪ, ಇದು ಸಿರಿಧಾನ್ಯದ ರೈಸು, ಮತ್ತು ಸ್ವಲ್ಪ ಸಾಂಬಾರು ತೊಗೊಂಡಿದ್ದೀನಿ. ಪಾಲಕ್ ಪಪ್ಪು ಸಾಂಬಾರು ಮಾಡಿದ್ದೀನಿ ಇವತ್ತು. ಡಿನ್ನರ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.